ಸಿಗ್ನಲ್ ಲೈಟ್ ನೋಡಿ ಹೆಚ್ಚು 3-4 ದಿವಸ ಆಗಿತ್ತು ನೋಡಿ. ನಮ್ಮ ಹುಡುಗನ ಕೊಟ್ಟಾಗೆಲ್ಲ ರೋಡ್ ಒಳ್ಳೆ ಸಿಗುತ್ತೆ. ನಾನು ಓಡಿಸ್ಬೇಕಾದ್ರೆ ಗುಂಡಿ ರೋಡ್ಗಳು. ನೆನ್ನೆ ಒಂದು 300 ಓಡಿಸ್ತಾ ಸೋಮವಾರ ದಿವಸ ಫಸ್ಟ್ ಡೇ. ಇವತ್ತು ಮತ್ತೆ ಇನ್ನೊಂದು 200 ಕಿಲೋಮೀಟ್ರ್ ಹಿಂಗೆ ಇರುತ್ತೆ. ತರೀಕೆರೆಯಲ್ಲಿ ಕಬ್ಬಿನ ಪ್ಲೇಟ್ ಬಂದಿದ್ದೀವಿ. ಊರಲ್ಲಿ ನೋಡಿ ಚಿನ್ಕುರುಡಿ ಬಂತು. ಇಲ್ಲೊಂದು ಇಂಡಿಕಾ ಗಾಡಿ ಇದೆ. ಅದ್ರ ಮೇಲೆ ನೋಡಿ ನಮ್ಮ ರೈತರು ಯಾವ ಥರ ಹುಲ್ಲನ್ನು ತೊಗೊಂಡೋಗ್ತಾರೆ. ಟಾಟಾ ಎಸ್ ಮಾಡ್ಕೊಂಬಿಟ್ಟಾರೆ ಇಂಡಿಕಾನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶಿವಮೊಗ್ಗ ಊರೊಳಗೆ ಎಂಟ್ರಿ ಕೊಟ್ಟಿದ್ದೀವಿ. ತುಂಬಾ ವಿಶಾಲವಾಗಿದೆ ರೋಡ್ಗಳು. ಸಿಗ್ನಲ್ ಲೈಟ್ ನೋಡಿ ಹೆಚ್ಚು 3-4 ದಿವಸ ಆಗಿತ್ತು. ಸರಿ ಇದೇನು ಯಾರು ಕಾಯ್ತಿಲ್ಲ ಅಂತಾರೆ. ಬಂದ್ಬಿಡಿ. ಅಯ್ಯೋ ನಾವು ಆಗಲೇ ಸರಿ ನೋಡಿ. ಬೆಕ್ಕನ ಹಾಸ್ಪಿಟ್ಲಾಗ ಬರ್ತಿರೋ ಬೆಕ್ಕನ ಹಾಸ್ಪಿಟ್ಲ್ ಬಂದು 1:15 ಆಗಿದೆ. ಭದ್ರಾವತಿ ಬೈಪಾಸಲ್ಲಿ ಹೋಟೆಲ್ ಹಳ್ಳಿ ಮನೆ ಅಂತ ಇದೆ ಒಂದು ಹೋಟ್ಲು, ಅದಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಚಿಕನ್ ಕಬಾಬ್ ಬಂದಿದೆ, ಚಿಲ್ಲಿ ಚಿಕನ್ ತೊಗೊಂಡಿದ್ದೀವಿ. ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ, ಬಂದಿದೆ. ಸಮಯ ಬಂದು 2:15 ಆಗಿದೆ. ಈಗ ಭದ್ರಾವತಿಲಿ ಊಟ ಮಾಡ್ಕೊಂಡು ನಾನ್ ಊಟ ಹೊರಟಿದ್ದೀವಿ. ಈಗ ಟುವರ್ಡ್ಸ್ ಮೈಸೂರು. ಮೈಸೂರು ಬಂದು 215 ಕಿಲೋಮೀಟ್ರ್ ಇದೆ. ಹೆಂಗಪ್ಪ ಇತ್ತು ಆದಿತ್ಯ ಊಟ? ಸೂಪರ್. ಓಕೆ ಅಲ್ವಾ? ಚೆನ್ನಾಗಿತ್ತು. 3.5 ಕೊಡ್ಬೋದು 5ಕ್ಕೆ. ಮಟನ್ ಬಿರಿಯಾನಿ ಒಂಚೂರು ಮೋಸ ಆಯಿತು. ಚಿಕನ್ ಐಟಮ್ 3 ಚೆನ್ನಾಗಿತ್ತು. ಚಿಕನ್ ರೇಟ್ ಡಿಫ್ರೆನ್ಸ್ ₹100 ಮಾಡ್ಬಿಟ್ಟಿದ್ದಾರೆ. ಮಟನ್ ಚಿಕನ್ ನೋಡಿ. ನಮ್ಮ ಹುಡುಗನ ಕೊಟ್ಟಾಗೆಲ್ಲ ರೋಡ್ ಒಳ್ಳೆ ಸಿಗುತ್ತೆ. ನಾನು ಓಡಿಸ್ಬೇಕಾದ್ರೆ ಗುಂಡಿ ರೋಡ್ಗಳು. ನೆನ್ನೆ ಒಂದು 300 ಓಡಿಸ್ತಾ ಸೋಮವಾರ ದಿವಸ ಫಸ್ಟ್ ಡೇ. ಇವತ್ತು ಮತ್ತೆ ಇನ್ನೊಂದು 200 ಕಿಲೋಮೀಟ್ರ್ ಹಿಂಗೆ ಇರುತ್ತೆ. ಇನ್ನೂರಲ್ಲ, ಒಂದು 50 ಕಿಲೋಮೀಟ್ರ್ ಹಿಂಗೆ ಸಿಗುತ್ತೆ. ಚಟ್ಟು ಬತ್ತಾಯ್ತು ಬಸ್ಸು. ಇದು ಮಾಡಿ ಜಾಸ್ತಿ ಬೆಂಡ ಬರುತ್ತೆ ಆಕ್ಸಿಡೆಂಟ್ ಆಗಿ. ಅದನ್ನು ಸ್ಟೇರಿಂಗ್ ಹೆಂಗೆ ಸೊಟ್ಟ ಹಿಡ್ಕೊಂಡಿರ್ತಾನೆ. ಅಲೈನ್ಮೆಂಟ್ ಅಂತೂ ಇದು ನಾನು ಕೆಂಪಸ್ ಅಂತ ನೋಡಿಲ್ಲ. ಅಲೈನ್ಮೆಂಟ್ ಇರೋದಲ್ಲ, ಅದೇ ಅಷ್ಟ ಸ್ಟೇರಿಂಗ್ ಪ್ರಕಾರ ಲೆಫ್ಟಲ್ಲಿ ತಿರುಗಿರ್ತಾರೆ, ಸ್ಟ್ರೈಟ್ ಆಗಿರ್ತಾರೆ. ನೀರು ಚೆನ್ನಾಗಿತ್ತು. 3 ಲೋಟ ನೀರು ನಮ್ಮನ್ನು ತೆಗೀರಿ. ತರೀಕೆರೆಗೆ ರೀಚ್ ಆಗಿದ್ದೀವಿ. ಸಮಯ ಬಂದು 2:55 ಆಗಿದೆ. ಇಲ್ಲಿ ನಾವು 70, 75, 72, 69, 70, 71ನೇ ಇಸ್ವಿನಲ್ಲಿ ನಮ್ಮ ತಂದೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇಲ್ಲೇ ಕ್ವಾರ್ಟರ್ಸ್ ಬರುತ್ತೆ ಬಲಗಡೆ. ಆದರೆ ಹೋಗಿ ನೋಡೋಣ ಹೇಗಿದೆ ಅಂತ. ಈಗ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆಫೀಸು. ಕರೆಕ್ಟಾಗಿ ಮನೆಯಲ್ಲ ರೋಡ್ ಕರೆಕ್ಟಾಗಿರುತ್ತೆ. ಸ್ವಲ್ಪ ಗ್ಯಾಪ್ ಜಾಸ್ತಿ. 1:55 ಆಗಿದೆ.
ಇಷ್ಟರಲ್ಲೇ ಯಾವುದೋ ಇದು ಅಲ್ವಾ? ಇದ್ರೆ ಪೈಪಲ್ಲಿ ನೀರು ಬರೋದು, ಅಲ್ಲಿ ನೀರು ತುಂಬ್ಕೊಳ್ಳೋದು ಮಳೆಗಾಲದಲ್ಲಿ. ಯಾರ ಫ್ಯೂಚರ್ ಇದು ಪಟಾಕಿ ಕೊಡೋದು ಅವ್ರನ್ನ ಕಣ್ಣಿದೆ. ನೋಡೆಲ್ಲ ಇರಲಿಲ್ಲ. ಇದೇ ಆ್ಯಕ್ಷನ್ ಮಾಡ್ತಾ ಇದ್ದೆ ಮರಗಳು. ನಾನು ಅಲ್ಲಿ ಬಂದೆಲ್ಲ ಆಟ ಆಡಿದ್ರೆ ಮರದಲ್ಲಿ ಗುಳ್ಳೆಗಳಿರೋವು. ಗರಿಕೆರೆಯಲ್ಲಿ ಕಬ್ನಾಥ್ ಗುಡಿಯಕ್ಕೆ ಬಂದಿದ್ದೀವಿ. ಕಬ್ನಲ್ಲಿ ಮಾತ್ರ ತುಂಬಾ ಸಿಹಿಯಾಗಿದೆ. ಸೊ ಇನ್ನೊಂದು ಲೋಟ ತೊಗೊಳ್ತಾ ಇದ್ದೀವಿ ಈಗ. ನಮ್ಮೂರಲ್ಲಿ ಇದರಲ್ಲ ಅರ್ಧ ಸ್ವೀಟು ಬರಲ್ಲ. ಅದಕ್ಕಿಂತ ಚೆನ್ನಾಗಿದೆ. ಹೆಂಗಿದೆ? ಮೊಬೈಲ್ ತೊಗೊಂಡೆ ಯೂಟ್ಯೂಬಲ್ಲಿ ಸಾಂಗ್ ಹಾಕು. ಅದೊಂದು ಹಾಕೋದು. ಸ್ಟಾರ್ಟಿಂಗ್ ಯಾವ್ದಾರ ಬಂದರೆ ಹಾಕೋದೇನೆ ಅದು. ಎಲೆಕ್ಟ್ರಿಕ್ ಅಲ್ಲ, ಅದಕ್ಕೆ ಚಚ್ಚಾಡ್ತಾವನೆ. Right. In 200 meters, slight left onto Arsikere, Mysuru Road, Bangalore, Mangalore Highway. ಸಮಯ ಬಂದು 6 ಗಂಟೆ ಆಗಿದೆ. ಚಂದ್ರಪಟ್ಟಣಕ್ಕೆ ಬಂದು ರೀಚ್ ಆಗಿದ್ದೀವಿ. ಚಂದ್ರಪಟ್ಟಣ ತಾನೇ ಇದು. Slight left onto Arsikere, Mysuru Road, Bangalore, Mangalore Highway. ನಮ್ಮೂರಲ್ಲಿ ನೋಡಿ ಚಿನ್ಕುರುಳಿ ಬಂತು. ಇಲ್ಲೊಂದು ಇಂಡಿಕಾ ಗಾಡಿ ಇದೆ. ಅದ್ರ ಮೇಲೆ ನೋಡಿ ನಮ್ಮ ರೈತರು ಯಾವ ಥರ ಹುಲ್ಲನ್ನು ತಗೊಂಡು ಹೋಗ್ತಾ ಇದ್ದಾರೆ. ಟಾಟಾ ಏಸ್ ಮಾಡ್ಕೊಂಬಿಟ್ಟಾರೆ ಇಂಡಿಕಾನ. ನಮ್ಮ ರೈತರು ಅದಕ್ಕೆ ರತನ್ ಟಾಟಾ ತಿರೋಗಿದ್ದು ಇವಾಗ ನೋಡಿ.
ಹೊಸ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ಸಲ್ಲಿ ಎಂಟ್ರಿ ಕೊಡಿಸಿದ್ದೀವಿ. 8 ಗಂಟೆ 5 ನಿಮಿಷ. ಡಿಫೆಂಡರ್. ಸಮಯ ಬಂದು 8:25 ಆಗಿದೆ. ಮೈಸೂರು ಬಂದು ರೀಚ್ ಆಗಿದ್ದೀವಿ. ದಾಂಡೇಲಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಸೊ ಟೋಟಲ್ ಕಿಲೋಮೀಟ್ರ್ ಬಂದು 1360 ಕಿಲೋಮೀಟ್ರ್ ಆಗಿದೆ. ಸೊ 4 ದಿವಸ ಟ್ರಿಪ್ಪು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.